ಇದೊಂದು ರೀತಿಯಾಗಿ ಹೃದಯ ವಿದ್ರಾವಕ ಘಟನೆ. ಯಾರಿಗೂ ಕೂಡ ಈ ರೀತಿ ಆಗೋದು ಬೇಡ ಅಂತ ಅನಿಸುತ್ತೆ. ಕಾರಣ ಯಾವ್ಯಾವ ರೀತಿಯಲ್ಲಿ ಅಪಘಾತಗಳು ನಡೆದೋಗ್ಬಿಡುತ್ತೆ ನೋಡಿ. ಇಲ್ಲೊಂದು ಅಪಘಾತ ನಡೆದಿದೆ, ಬಹಳ ಬೇಸರ ತರಿಸುತ್ತೆ ಈ ಅಪಘಾತ. ಹೇಗೆ ಅಂತಂದ್ರೆ, ರಸ್ತೆ ಬದಿ ನಿಂತಿದ್ದ ಬಾಲಕನ ಮೇಲೆ ಸರ್ಕಾರಿ ಬಸ್ ಹರಿದು ಬಿಟ್ಟಿದೆ. ಅಷ್ಟು ಕಣ್ಣಿಗೆ ಕಾಣಿಸ್ತಿಲ್ವಾ ಸರ್ಕಾರಿ ಬಸ್ ಚಾಲಕನಿಗೆ? 10 ವರ್ಷದ ಬಾಲಕ ಪಾಪ ದುರ್ಮರಣವನ್ನ ಹೊಂದಿದ್ದಾನೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಗಲಗಲಿ ಆಸ್ಪತ್ರೆಯ ಬಳಿ ನಡೆದಿರುವಂತಹ ಘಟನೆ ಇದು. ಟ್ಯೂಷನ್ಗಾಗಿ ಸುನೀಲ್ ಬಂಡರ್ಗರ್ ಬಂದಿರ್ತಾರೆ. 10 ವರ್ಷ ಪಾಪ ಅವನಿಗೆ. ಟ್ಯೂಷನ್ ಮುಗಿಸಿ ಮೂತ್ರ ವಿಸರ್ಜನೆಗೆ ಅಂತ ಹೊರ ಬಂದಿರ್ತಾನೆ ಸುನೀಲ್. ಈ ವೇಳೆ ಗೆಳೆಯರೊಟ್ಟಿಗೆ ರಸ್ತೆ ಬದಿ ನಿಂತಿರ್ತಾನೆ. ಮಕ್ಕಳು ನಿಂತಿದ್ದನ್ನ ಗಮನಿಸದೆ ಡಿಕ್ಕಿ ಹೊಡೆದಿದ್ದಾನೆ ಬಸ್. ಅವ್ನು ಗಮನಿಸ್ತಿಲ್ಲ ಅಂತಂದ್ರೆ ಅವ್ನು ಡ್ರೈವರ್ ಯಾರು ಅಂತಾರಂತೆ. ಅವನು ಅಥಣಿಯಿಂದ ಕಾರವಾರ ಕಡೆಗೆ ಹೋಗ್ತಾ ಇದ್ದಂತ ಸರ್ಕಾರಿ ಬಸ್ ಇದು ನೋಡಿ. ಅಲ್ಲಿ ಪಾಪ ಎಲ್ಲರಿ ಅವನಿಗೆ ಕನಿಷ್ಠವಾಗಿ ಪ್ರಜ್ಞೆ ಆದ್ರೂ ಇದೆಯಲ್ಲ ಚಾಲಕನಿಗೆ ಅಂತ ಹೇಳಿ. ಅಷ್ಟೊಂದು ಮಕ್ಕಳು ನಿಂತಿದ್ದಾರೆ. ಆ ಮಕ್ಕಳು ನಿಂತಿರುವಂಥ ಜಾಗದಲ್ಲಿ ಆದರೂ ಸ್ಲೋ ಹೋಗಬೇಕು ಅನ್ನೋ ಕನಿಷ್ಠ ಜ್ಞಾನ ಆದರೂ ಇದೆಯಾ ಇಲ್ಲ ಅವನಿಗೆ? ಪಾಪ ಅದು ಪೂರ್ತಿ ರಸ್ತೆ ಬದಿಯಲ್ಲಿ ನಿಂತ್ಕೊಂಡಿರೋರು. ಅವ್ರು ಯಾರು ಕೂಡ ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡಿರೋರು ಅಲ್ಲ. ಅಲ್ಲಿ ಓಡಿಸೋ ರೀತಿನ ಇದು. ಇವರೆಲ್ಲ ಚಾಲಕರು ಅಂತ ಇವರಿಗೆಲ್ಲ ಪರವಾನಗಿ ಕೊಡಬೇಕು, ಅನ್ನೆಲ್ಲ ಓಡಿಸೋಕೆ ಬಿಡಬೇಕು. ಪರಿಜ್ಞಾನ ಎಲ್ಲಿಟ್ಕೊಂಡಿರ್ತಾರೆ ಏನು? ಫಸ್ಟು ಅವ್ರ ಮೊದಲು ಆ ಮೊಬೈಲ್ಗಳನ್ನು ಬ್ಯಾನ್ ಮಾಡಬೇಕು ಈ ಚಾಲಕರಿಗೆ. ಯಾವ ಕಾರಣಕ್ಕೂ ಮೊಬೈಲ್ ಹಿಡ್ಕೋಕೂಡದು ಅಂತೇಳಿ ಎಲ್ಲೆಲ್ಲೋ ನೋಡ್ತಾರೆ, ಏನೋ ಮಾಡ್ತಾರೆ. ಏನಕ್ಕಾಗಿದೆಯೋ ಗೊತ್ತಿಲ್ಲ ಇದು. ಬಟ್ ಕಣ್ಣಿಗೆ ಕಾಣಿಸುವಂಥದ್ದು ಏನು ಕತ್ಲಲ್ಲಿ ಏನೋ ಆಗಿದೆ ಅಂದರೆ ಬೇರೆ ಮಾತು. ಅದು ರೆಡ್ ಶರ್ಟ್ ಹಾಕೊಂಡು ನಿಂತ್ಕೊಳೋದಾನೆ, ಅಷ್ಟು ಕಣ್ಣಿಗೆ ಕಾಣಲ್ವಾ? ಅಯ್ಯಪ್ಪ ಪಾಪ. ಮನೇಲಿರೋ ಪರಿಸ್ಥಿತಿ ಏನಾಗಿರಬೇಕು? ಆ ಮಗುನ ಬೆಳೆಸಿ ಇಷ್ಟೆಲ್ಲ ಆದಮೇಲೆ ಕಲೀಲಿ ಅಂತೇಳಿ ಟ್ಯೂಷನಿಗೆಲ್ಲ ಕಲಿಸಿ ಆದಮೇಲೆ ಸೊ ಪಾಪ ಟ್ಯೂಷನಿಗೋಸ್ಕರ ಬಂದು ಆಚೆ ಬಂದವನು ಈ ರೀತಿಯಾಗಿ ಸಾವನ್ನಪ್ತಾನೆ ಅಂತಂದರೆ ಆ ಕುಟುಂಬದವರಂತೂ ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಆ ಪರಿಸ್ಥಿತಿಯನ್ನು. 10 ವರ್ಷ ಪಾಪ ಗೆಳೆಯರೊಟ್ಟಿಗೆ ನಿಂತ್ಕೊಂಡಿದ್ದಾನೆ. ಅಲ್ಲಿ ಏನೋ ಒಬ್ಬನೇ ಇದ್ದಾನೆ, ರಸ್ತೆ ದಾಟ್ತಾ ಇದ್ದಾನೆ, ಅವ್ನ ಪಾಡಿ ಅವನು ಓಡಿ ಬಂದ. ಅವಾಗ ಏನೋ ಆಯಿತು ಅಂದಾಗ ಅಜಾಗರೂಕತೆಯಿಂದ ಅವನದು ಮಿಸ್ಟೇಕ್ ಇದೆ ಅಂತ ಹೇಳ್ಬೋದು. ಇಲ್ಲೇನೂ ಇಲ್ಲ, ಅವನು ರಸ್ತೆ ಬದಿಯಲ್ಲಿ ನಿಂತಿದ್ದಾನೆ. ಅದು ಮಧ್ಯಭಾಗದಲ್ಲಿ ನಿಂತಿದ್ದೀನೋ ಇಲ್ಲ, ರಸ್ತೆ ಬದಿಯಲ್ಲಿ ನಿಂತಾಗಲೂ ಕೂಡ ಈ ರೀತಿಯಾಗಿ ನೀವು ಗಾಡಿ ಓಡಿಸ್ತೀರಾ ಅಂತಂದರೆ ಯಾವ ರೀತಿ ಪರಿಣಿತಿಯನ್ನು ಹೊಂದಿದ್ದೀರಾ ನೀವೆಲ್ಲ ಚಾಲಕರು ಅಂತ ಹೇಳಿ. ಎಲ್ಲಿರುತ್ತೆ ನಿಮ್ಮ ಗಮನಗಳೆಲ್ಲ ಅಂತ. ಏನಪ್ಪ ಕುಟುಂಬದವ್ರಿಗೆ ಭರಿಸೋದಾದರೂ ಹೆಂಗೆ? ಸರ್ಕಾರ ಪರಿಹಾರ ಕೊಡುತ್ತೆ, ಸಾರಿಗೆ ಇಲಾಖೆ ಒಂದಿಷ್ಟು ಪರಿಹಾರ ಕೊಟ್ಬಿಡುತ್ತೆ, ಮುಗಿದೋಯ್ತು. ಕಥೆ ಏನು ಆ ಮಗುನ ಪಾಪ? ಅಷ್ಟೇ ಆಗತ್ತೆ ಇಂಥವೆಲ್ಲ ನೋಡಿದಾಗ, ಅಪಘಾತಗಳಾದಾಗ ಇವೆಲ್ಲ. ನನ್ನ ಸಹೋದ್ಯೋಗಿ ಈಗ ಚೇತನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಚೇತನ್, ಏನ್ರಿ ಬಹಳ ಸಂಕಟ ಆಗೋಗ್ಬಿಡುತ್ತೆ. ಕತ್ಲಲ್ಲಾಗಿದ್ರೆ ಬೇರೆ ಮಾತು, ಅವ್ನು ರಸ್ತೆ ದಾಟ್ತಾ ಇದ್ದಾನೆ ಅಂತಂದರೆ ಬೇರೆ ಮಾತು. ಪಾಪ ರಸ್ತೆ ಬದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಆ ಗೆಳೆಯರ ಜೊತೆಗೆ ಮಾತಾಡ್ತಾ ಇದ್ದಾನೆ. ಅಷ್ಟು ಕಣ್ಣಿಗೆ ಕಾಣಿಲ್ಲ ಅಂತ ಅವ್ನಿಗೆ ಚಾಲಕ ಅವನಿಗೆ ಹೆಂಗೆ ಪರವಾನಿಗೆ ಕೊಟ್ಟರು? ಅವ್ನು ಏನಾಯಿತು ಅವನಿಗೆ? ಅಲ್ಲಿ ಅದು ರೆಡ್ ಶರ್ಟ್ ಹಾಕ್ಕೊಂಡು ನಿಂತಿದ್ದಾನೆ. ಡ್ರೈವರ್ಸ್ಗಳಿಗೆ ಫಸ್ಟು ರೆಡ್ ಅಂತ ತಕ್ಷಣ ಅದು ಸ್ಟಾಪ್ ಸಿಂಬಲ್ ಇರುತ್ತೆ ಯಾವಾಗಿದ್ರು ರೆಡ್ಡು. ಅದು ಕಣ್ಣಿಗೆ ಕಾಣಿಸಿಲ್ಲ ಅಂದರೆ ಅವ್ನು ಡ್ರೈವರ ಏನು ಅಂತೀನಿ? ನಿದ್ದೆ ಗಣ್ಣಲಿದ್ದ, ಮೊಬೈಲ್ ಹಿಡ್ಕೊಂಡಿದ್ದ, ಏನು ಕತೆ ಒಂದು ಅಂತ? ಅರುಣ್, ಖಂಡಿತವಾಗೂ ಕೂಡ ಏನೋ ಮನಕಲಕುವ ಘಟನೆ ಅಂತಾನೆ ಹೇಳ್ಬೋದು. ಏನು ಟ್ಯೂಷನ್ ಮುಗಿಸಿ ಏನು ಮೂತ್ರ ವಿಸರ್ಜನೆಗೆ ಎಲ್ಲ ಯುವಕರು ಏನು ಬಾಲಕರಿರ್ತಾರೆ, ಬಾಲಕರೆಲ್ಲ ಸೇರಿ ಹೊರಗಡೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಾಲಕನ ಮೇಲೆ ಏನು ಬಸ್ ಹಾಯ್ದಿರುವಂತದ್ದು. ಬೆಳಗಾವಿ ಜಿಲ್ಲೆ ಏನು ಅಥಣಿ ಪಟ್ಟಣದ ಗಲಗಲಿ ಆಸ್ಪತ್ರೆ ಹತ್ರ ಈ ಘಟನೆ ನಡೆದಿರುವಂತದ್ದು. ಈ ವೇಳೆ ಗೆಳೆಯರೊಟ್ಟಿಗೆ ರಸ್ತೆ ಬದಿ ನಿಂತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಏನು ಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿ ಸಾಕಷ್ಟು ಜಾಗ, ಬಲಬದಿಗೆ ಸಾಕಷ್ಟು ಜಾಗ ಇದ್ರೂ ಕೂಡ ಚಾಲಕ ನಿರ್ಲಕ್ಷ್ಯ ಧೋರಣೆಯಿಂದ ಬಾಲಕನನ್ನ ಒಂದು ರೀತಿಯಿಂದ ಕೊಲೆ ಮಾಡಿದ ಅಂತಾನೆ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಚಾಲಕನ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ ಕಾರಣ ಏನು ಅಥಣಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಏನು ಬಿಗುವಿನ ವಾತಾವರಣವಿತ್ತು, ಆ ವಾತಾವರಣ ತಿಳಿಗೊಳಿಸಿದ್ದಾರೆ. ಈಗ ಬಾಲಕರ ಮನೆಯಲ್ಲಿ ಏನು ಕುಟುಂಬಸ್ಥರ ಆಕ್ರಂದನ ಮುಗುಲು ಮುಟ್ಟಿರುವಂತದ್ದು. ಅರುಣ್. ಓಕೆ ಚೇತನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.